everyone, this is Anusha and welcome to my channel. Yeah, today is Friday but already weekend vibe ಅನ್ಸ್ತಿದೆ ನನಗೆ, ಸ್ಯಾಟರ್ಡೆ ಅನ್ಸ್ತಿದೆ ಬಿಕಾಸ್ ಐ ಡೋಂಟ್ ನೋ ಪ್ರೀತಮ್ ಇಸ್ ನಾಟ್ ವೆಲ್, ಅವ್ನು ಇದನ್ನಲ್ಲ ಅದಕ್ಕೋ ಏನೋ ಗೊತ್ತಿಲ್ಲ. ಆ್ಯಂಡ್ ಇವತ್ತು ನಾನು ಇವಾಗ ಚಿಕ್ಕಪೇಟೆಗೆ ಹೊರಟಿದ್ದೀನಿ. ಚಿಕ್ಕಪೇಟೆ ಮತ್ತು ಅವೆನ್ಯೂ ರೋಡಲ್ಲಿ ಕನಿಕಾ ಪರಮೇಶ್ವರಿ ಸಿಲ್ಕ್ಸ್ ಗೊತ್ತಿರುತ್ತೆ ನಿಮ್ಗೆ, ಆಲ್ರೆಡಿ 2 ಸರಿ ಹೋಗಿದ್ದೀನಿ ಅಲ್ಲಿಗೆ. ಸೊ ಈಗ 3ನೇ ಸರಿ ಹೋಗ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ಅಲ್ಲಿಗೆ ಯಾಕೆ ಸ್ಯಾರಿ ತೊಗೊಳಕ್ಕೆ ಹೋಗ್ತಿದ್ದೀನಿ ಇವತ್ತು ಅಂತ ಅಂದರೆ, ಇಣ್ಕಲ್ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು. ರಮ್ಯಾನ್ ಮನೇಲಿ ಮ್ಯಾರೇಜಸ್ ಎಲ್ಲ ನಾವು ನೋಡಿ ನಾನು ಕಾಟನ್ ಆ್ಯಕ್ಚುಲಿ ತೊಗೋಬೇಕು ಅಂದ್ಕೊಂಡಿದ್ದೆ. ಯಾವಾಗ ಸಿಲ್ಕಲ್ಲಿ ನೋಡಿದೆ, ಓಕೆ ಫೈನ್ ಸಿಲ್ಕೆ ತೊಗೊಳ್ಳೋಣ ಚೆನ್ನಾಗಿದೆ ಅಂತ ಅನಿಸ್ತು. ಹಾಗಾಗಿ ಸೊ ಇಣ್ಕಲ್ ಸೀರೆ ತೊಗೋಬೇಕು, ಅಲ್ಲಿ ಸಿಗುತ್ತೆ. ಹಾಗಾಗಿ ಅಲ್ಲಿ ಒಂದು ಅಂಗಡಿಗೆ ಹೋಗ್ತೀನಿ. ಅದನ್ನು ಬಿಟ್ಟು ರಮ್ಯಂಗೆ ಹುಡುಗನ ಮನೇಲಿ ಪರ್ಚೇಸ್ ಮಾಡಿಸ್ತಾರಲ್ಲ, ಸೊ ಅಣ್ಣನ ಮನೇಲಿ ಪರ್ಚೇಸಿಂಗ್ಗೆ ಅವರು ಶ್ರೀ ಗೌರಿ ಸಿಲ್ಕ್ಸ್ ಅಂತ ಕರ್ಕೊಂಡೋಗಿದ್ರು. ಶ್ರೀ ಗೌರಿ ಸೊಸೈಟಿ ಸಿಲ್ಕ್ಸ್ ಅಂತ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರು ಚಿಕ್ಕಪೇಟೆ ಅಂತ ಕೊಟ್ಟರೆ ಬರುತ್ತೆ. ಅಲ್ಲಿ ಸ್ಯಾರೀಸು ಅಷ್ಟೇ ಆಂಟಿ ತೊಗೊಂಡಿದ್ದಾರೆ. ಲಾಸ್ಟ್ ವ್ಲಾಗಲ್ಲಿ ರಮ್ಯಂದು ಜುವೆಲ್ಸ್ ಹಾಲಲ್ಲಿ 1-2 ಸ್ಯಾರಿ ತೋರಿಸಿದ್ದೀನಲ್ಲ ಆಂಟಿ ತೊಗೊಂಡಿರೋದು ಅಲ್ಲಿನೇ. ಸೊ ಅಲ್ಲಿ ಹೆಂಗೆ ಅಂದರೆ 14,000 ಇರೋ ಸ್ಯಾರಿ 7,000ಗೆ ನಿಮ್ಗೆ ಸಿಗುತ್ತೆ ಆಫರ್. ಸೊ 20,000 ಇರೋ ಸ್ಯಾರಿ 10, ಸೊ 40 ಇರೋದು 20. ಸೊ ಅವಳು 40,000 ರೇಂಜ್ದು ಯಾವುದೋ ಸ್ಯಾರಿ ತೊಗೊಂಡ್ಲು, ಅಣ್ಣನ ಮನೇಲಿ ಕೊಡ್ಸಿದ್ರಂತ. 25 ಸಮಥಿಂಗ್ ಆಯ್ತು ಅವಳಿಗೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಸಾರಿ, ಮೆಟೀರಿಯಲ್ ಆಗಿರ್ಬೋದು, ಎವ್ರಿಥಿಂಗ್. ಹಾಗಾಗಿ ಅಲ್ಲೊಂದು ಅಂಗಡಿ ಸ್ಟೋರ್ಗೆ ಹೋಗಿ ವಿಸಿಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಶ್ರೀ ಗೌರಿ ಸಿಲ್ಕ್ಸ್ ಅಂತ ಚಿಕ್ಕಪೇಟೆ, ಶ್ರೀ ಗೌರಿ ಸೊಸೈಟಿ ಸಿಲ್ಕ್ಸ್ ಅಂದ್ರೆ ಏನೋ ಇದೆ ಚಿಕ್ಕಪೇಟೆ. ಅದ್ರ ಪಕ್ಕನೇ ಆಪೋಸಿಟೇ ನಂದಿ ಸಿಲ್ಕ್ಸ್ ಅಂತ ಇದೆಯಂತೆ. ಅಲ್ಲಿ ಹೆಂಗೆ ಅಂದರೆ 1,000 ರೂಪೀಸ್ದು 2,000 ರೂಪೀಸ್ ರೇಂಜ್ ಸ್ಯಾರೀಸು ಅಲ್ಲೂ ಕೂಡ ಚೆನ್ನಾಗಿರುತ್ತೆ. ಸೊ ಅಲ್ಲೇನೋ ಶ್ರೀ ಗೌರಿಗೆ ಹೋದರೆ 2 ಅಂಗಡಿಗೂ ಹೋಗಿ ನೋಡೋಣ ಅನ್ನೋದು ನನ್ನ ಪ್ಲ್ಯಾನು. ನೋಡೋಣ, ಇಷ್ಟ ಆದರೆ ಅಲ್ಲಿ ತೊಗೊಳ್ತೀನಿ, ಇಲ್ಲ ಅಂದರೆ ಕನಿಕಾ ಪರಮೇಶ್ವರಿಗೆ ಇಣ್ಕಲ್ ಸ್ಯಾರಿ ತೊಗೊಳಕ್ಕೆ ಹೋಗ್ತೀನಲ್ಲ, ಅಲ್ಲೇ ಇನ್ನೊಂದು ಸ್ಯಾರಿ ಸಾಫ್ಟ್ ಸಿಲ್ಕ್ ಯಾವ್ದಾದ್ರು, ಇಕ್ಕತ್ ಸ್ಯಾರಿ ಆ ಥರ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತೊಗೊಳ್ತೀನಿ. ಸೊ ಏನಕ್ಕೆ ತೊಗೋತಾ ಇದ್ದೀನಿ ಅದು ಏನು ಅಂದರೆ, ನೆಕ್ಸ್ಟ್ ಮಂತ್ ನನ್ನ ಆ್ಯನಿವರ್ಸರಿ, ಫಸ್ಟ್ ಇಯರ್ ಆ್ಯನಿವರ್ಸರಿ. ಸೊ ನಾನೇ ಅಂದ್ಕೊಂಡಿದ್ದೆ ಸ್ಯಾರಿ ತೊಗೊಳ್ಬೇಕಂತ. ಅಷ್ಟರಲ್ಲಿ ಪ್ರೀತಮ್ ಸೆಟ್ ಓಕೆ ಐ ವಿಲ್ ಗಿಫ್ಟ್ ಯು ಅಂತ. ಸೊ ಅವನು ಹೋಗಿ ಯಾವ್ಯಾವುದೋ ಸೆಲೆಕ್ಟ್ ಮಾಡೋಕ್ಕೆಲ್ಲ ಗೊತ್ತಾಗಲ್ಲ. ಸೊ ಈಸ್ ಟೇಕಿಂಗ್ ಮೀ ಆಲ್ಸೋ ವಿತ್ ಹಿಮ್. ಸೊ ನಾನು ಅಂದ್ಕೊಂಡೆ ಓಕೆ ದಿಸ್ ಇಸ್ ಲೈಕ್ ಆ್ಯನಿವರ್ಸರಿ ಗಿಫ್ಟ್ ಅಂತ. ನೆಕ್ಸ್ಟ್ ಮಂತ್ ಆ್ಯನಿವರ್ಸರಿ 1 ಮಂತ್ ಮುಂಚೆನೇ ಯಾಕೆ ತೊಗೋತಿದ್ದೀನಿ ಅಂದರೆ, ಕಮ್ಮಿಂಗ್ ವೀಕ್ ಐ ಆಮ್ ಗೋಯಿಂಗ್ ಟು ಮಂಡ್ಯ. ಸೊ ಅದಾದಮೇಲೆ ನನ್ನ ಮ್ಯಾರೇಜ್, ನನ್ನ ಆ್ಯನಿವರ್ಸರಿ ಬಂದ್ಬಿಟ್ಟು May 15th, May 10th ರಮ್ಯಾನ್ ಮ್ಯಾರೇಜು. ಸೊ ಅವಳ ಮದ್ಮೇಲೆ ನಾನು ಬ್ಯುಸಿ ಆಗಿಬಿಡ್ತೀನಿ. May 10th ಅವಳ ಮ್ಯಾರೇಜು, 12th ರಿಸೆಪ್ಷನು. ಸೊ ಹಂಗಾಗಿ ನಾನು ಬ್ಯುಸಿ ಆಗಿಬಿಡ್ತೀನಿ. ಜೊತೆಗೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಸೋಣ, ಆ್ಯನಿವರ್ಸರಿ ದಿನ ಹಾಕ್ಕೊಳ್ಳೋಣ ಅಂತ. ಅದಕ್ಕೆ ಆ್ಯನಿವರ್ಸರಿ ಗಿಫ್ಟ್ ಆಗಿ ಪ್ರೀತಮ್ ಈಸ್ ಗಿಫ್ಟಿಂಗ್ ಮೀ ಅ ಸಾರಿ. ನಾನು ಜೊತೆಗೆ ಹೋಗ್ತಿದ್ದೀನಿ ಸೆಲೆಕ್ಟ್ ಮಾಡಿ ತೊಗೊಳಕ್ಕೆ. ಐ ಆಮ್ ಎಕ್ಸೈಟೆಡ್, ಆ್ಯಕ್ಚುಲಿ ಐ ಆಮ್ ಹ್ಯಾಪಿ ಬಿಕಾಸ್ ನಾನು ಅಂದ್ಕೊಂಡಿದ್ದೆ ಈ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಅವ್ನು ಕೊಡಿಸ್ದೇ ಹೋಗಲಿ, ನಾನು ಹೋಗಿ ಇಣ್ಕಲ್ ಸ್ಯಾರಿ ತೊಗೋತೀನಿ ಅಥವಾ ಇನ್ನೊಂದು ಯಾವ್ದಾದ್ರು ಸ್ಯಾರಿ ತೊಗೋತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಈಗ ಅವನೇ ಕೊಡಿಸ್ತಾ ಇದ್ದಾನೆ. ಕಮ್ ಲೆಟ್ಸ್ ಗೋ ಶಾಪ್. ನನಗಂತೂ ಸಖತ್ ಖುಷಿಯಾಗಿದೆ, ಎಕ್ಸೈಟ್ ಆಗಿದೆ. ಸ್ಯಾರಿ, ಡ್ರೆಸ್ಸಸ್ ಏನೇ ಆಗಲಿ ಐ ಆಮ್ ಎಕ್ಸೈಟೆಡ್. ಬಟ್ ಈ ಶೆಕೆಲಿ ಮಾರ್ಕೆಟ್ಗೆ ಹೋಗಬೇಕಲ್ಲ ಅನ್ನೋದು ಒಂದೇ ನನಗೆ ತಲೆನೋವಾಗಿರೋದು. ಬಿಕಾಸ್ ನಮ್ಮ ಅಕ್ಕನ ಕರ್ಕೊಂಡು ಹೋಗಿ ಬಂದಾಗಲೇ ಸಾಕಾಗ್ಬಿಟ್ಟಿತ್ತು. ಸೊ ಈ ಶೆಕೆ, ಈ ಬಿಸಿಲಲ್ಲಿ ಮಾರ್ಕೆಟ್ ರೋಡ್ಗೆ ಹೋಗಬೇಕು, ಸಖತ್ ರಶ್ ಇರುತ್ತೆ. ಆ್ಯಂಡ್ 3 ಅಂಗಡಿಗೆ ಹೋಗ್ಬೇಕು ನಾವೀಗ, 3 ಅಂಗಡಿ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ನೋಡೋಣ. ಅಟ್ ದ ಸೇಮ್ ಟೈಮ್ ಟೈಮ್ ಆಗಿಬಿಟ್ಟಿದೆ, ಸೊ ಲೇಟ್ ಆಗಿದೆ. 11 o'clock ಹೊರಡೋಣ ಅಂದ್ಕೊಂಡ್ವಿ, 12:30 ಆಗಿದೆ. ಆ್ಯಂಡ್ ಆಟೋದಲ್ಲಿ ಹೋಗ್ತಿದ್ದೀವಿ ಬಿಕಾಸ್ ವಿ ಕಾಂಟ್ ಗೋ ಬೈ ಆರ್ ಸೆಲ್ಫ್. ಗಾಡಿಲೇ ಆಗಲಿ, 2 ವೀಲರಲ್ಲೇ ಆಗಲಿ, ಕಾರಲ್ಲೇ ಆಗಲಿ. ಕಾರಲ್ಲೆಲ್ಲ ಫಸ್ಟ್ ಆಫ್ ಆಲ್ ಆ ರೋಡ್ಗೆ ಹೋಗೋಕ್ಕಾಗಲ್ಲ, ಗಾಡೀಲಿ ಹೋಗೋಕ್ಕೆ ತುಂಬ ಬಿಸಿಲು ಶೆಕೆ ಆಗಲ್ಲ. ಸೊ ಓಲೋ, ಆಟೋ ಅಥವಾ ಕಾರ್ ಏನಾದ್ರು ಕ್ಯಾಬ್ ಏನಾದ್ರು ಬುಕ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಾವು ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್. ಇಷ್ಟು ನೀಟಾಗಿ ಇಂಟ್ರೋ ಕೊಟ್ಟಿದ್ದೀನಿ, ನಿಮಗೂ ಒಂದು ಕ್ಲಾರಿಟಿ ಬಂದಿದೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಬನ್ನಿ ಹೋಗೋಣ. ಫಸ್ಟ್ ಐ ಥಿಂಕ್ ಶ್ರೀ ಗೌರಿ ಸಿಲ್ಕ್ಸ್ಗೆ ಹೋಗ್ತೀನಿ. ಅಲ್ಲಿ ಇಷ್ಟ ಆದರೆ ಅಲ್ಲೇನಾದ್ರು ಒಂದು ಸೀರೆ ತೊಗೋತೀನಿ, ಇಷ್ಟ ಆಗಲಿಲ್ಲ ಅಂದರೆ ಕನಿಕಾ ಪರಮೇಶ್ವರಿ ಆ್ಯಸ್ ಯೂಶುವಲ್. ಯಾ ನವ್ ಕಮ್ ಲೆಟ್ಸ್ ಗೋ. ಇದೆ ನೋಡಿ, ಇಲ್ಲಿ ಶ್ರೀ ಗೌರಿ ಮತ್ತು ಶ್ರೀ ನಂದಿ. ಸುದರ್ಶನ ಹತ್ರ ಇಲ್ಲೇ ಹಿಂದೆನೇ ಕ್ರಾಸ್ ಇದೆಯಲ್ಲ, ಅಲ್ಲಿ ತೊಗೊಂಡ್ರೆ 2 ಕಾಣುತ್ತೆ.
ಅವಾಗಿಂದ ಆರೆಂಜ್ ಇಟ್ಕೊಂಡು ಈಗ ಬಿಟ್ಬಿಡ್ಬೇಕು ಅನಿಸ್ತಿದೆ. ಇಲ್ಲ ಇದು ಇಷ್ಟ ಆಯ್ತು ನನಗೆ ಎರಡೂ ಇಷ್ಟ ಆಯ್ತು. ಈಗ ಫೈನಲೈಸ್ ನೀನೇ ಮಾಡು. ಓಕೆ ಇದೇನಾ ಕ್ರೀಮೇನಾ? ನಾನು ಇಣ್ಕಲ್ ಸಾರಿ ಕ್ರೀಮ್ ಅಂದ್ಕೊಂಡಿದ್ದೆ. ನೋಡಿದೆ ಇಷ್ಟ ಆಯಿತು. ಐ ಕೇಮ್ ಇನ್ಸೈಡ್ ಬಟ್ ತುಂಬ ರಶ್ ಇದೆ. ದಿಸ್ ಇಸ್ ದ ಡ್ರೆಸ್ ಐ ಸಾ. ಸೊ ಆಪೋಸಿಟ್ ಐತಲ್ಲ ಹೋಗ್ತಿಲ್ಲ, ಅಷ್ಟು ಪೇಷನ್ಸ್ ಇಲ್ಲ, ಸುಸ್ತಾಗ್ಬಿಡ್ತು. ಒಂದು ಸೀರೆ ಸೆಲೆಕ್ಟ್ ಮಾಡೋಕ್ಕೆ ನಂದೇ ತಪ್ಪು. 1 hour ತೊಗೊಂಡೆ ನಾನು. ತುಂಬ ಕನ್ಫ್ಯೂಷನ್ಸ್ ಆಗೋಯ್ತು. ಸೊ ಯಾವುದೋ ಸೀರೆ ತೊಗೊಳಕ್ಕೆ ಹೋಗಿ ಯಾವುದೋ ತೊಗೊಂಡೆ, ಬಟ್ ಅಟ್ ದ ಎಂಡ್ ಇಷ್ಟ ಆಯಿತು. ಸೊ ಈಗ ವಿಲ್ ಗೋ ಟು ಕನ್ನಿಕಾ ಪರಮೇಶ್ವರಿ. ಇನ್ಕಲ್ ಸೀರೆ ತೊಗೊಂಡು ವಿ ವಿಲ್ ಲೀವ್. ನನ್ನ ಗುರು ಶೆಕೆ ಮತ್ತು ಅಷ್ಟು ಜನ ರಶ್ಶು. ಆ್ಯಕ್ಚುಲಿ ಮಾರ್ಕೆಟ್ ರೋಡ್ ಇದೆಲ್ಲ ನೋಡಲಿ, ಬಟ್ ಹುಡುಕಿ ನಾವು ಶಾಪ್ ಮಾಡೋಕ್ಕೆ ಪೇಷನ್ಸ್ ಬೇಕಷ್ಟೆ. ವೀಕೆಂಡ್ ಇನ್ನೂ ರಶ್. ಅದೇನು ಅವತ್ತು ನಾನು ನಮ್ಮ ಅಕ್ಕ ಬಂದಾಗ ವೆಡ್ನೆಸ್ಡೇನೋ ಏನೋ ಅವತ್ತು ಅಷ್ಟು ರಶ್. ಹಾಂ ಅಂದರೆ ಇನ್ನೂ ಮುಂದೆ ಅನಿಸುತ್ತೆ. ಆ್ಯಕ್ಚುಲಿ ನಂದಿ ಸಿಲ್ಕ್ಸಲ್ಲಿ ನೋಡಬೇಕಿತ್ತು ನಾನು. ಅಫೋರ್ಡಬಲ್ ರೇಂಜ್ ಇರುತ್ತಂತೆ ಅಲ್ಲಿ ಸ್ಯಾರೀಸ್ ಎಲ್ಲ, ಬಟ್ ಹೋಗೋಕ್ಕಾಗಲಿಲ್ಲ, ತುಂಬ ಟೈಮ್ ಆಗಿಬಿಡ್ತು. ನೋಡೋಣ ಕನ್ನಿಕಾ ಪರಮೇಶ್ವರಿಗೆ ಹೋಗಿ ವಿ ವಿಲ್ ಲೀವ್. ನನಗಂತೂ ತಲೆ ಸುತ್ತೇ ಬರೋಂಗೆ ಆಗ್ತಿದೆ, ಅಷ್ಟು ಸುಸ್ತಾಗ್ತಿದೆ, ಅಷ್ಟು ಬಿಸಿಲಿದೆ. ಒಂದು ಸ್ಯಾರಿಗೆ ನಾನೇ 1 hour ತೊಗೊಂಡೆ. ಬನಾರಸ್ ಹತ್ರ ಬಂದ್ವಿ. ಈ ರೋಡಲ್ಲಿ ಹೋಗ್ಬೇಕು. ಆ್ಯಕ್ಚುಲಿ ಸುಸ್ತಾಗ್ತಿದೆ, ಒಂದು ಏನಾದ್ರು ತಿನ್ಕೊಂಡು ಕುಡಿತೀವಿ. ಬಂದ್ವಿ ಅಮ್ಮ. ಫ್ಯಾನ್ ಕೆಳಗಡೆ ಕೂತ್ಕೊಂಡು ಹಾಯ್ ಅನಿಸ್ತಿದೆ. ಆ್ಯಂಡ್ ಇಣ್ಕಲ್ ಸ್ಯಾರಿ ಸ್ಪೆಷಲಿ ಅದನ್ನೇ ತೊಗೊಳಕ್ಕೆ ಬಂದಿರೋದು ನಾನು. ಇಲ್ಲ ಅದು ಚೆನ್ನಾಗಿದೆ ಬಿಡಿ, ಅದು ಚೆನ್ನಾಗಿದೆ. ಸಕ್ಕ ಟ್ರೆಡಿಷ್ನಲ್ ಆಗಿದೆ ಇದು. ಬ್ರೈಡ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಆ್ಯಕ್ಚುಲಿ ನಮ್ಮ ಅಕ್ಕ ತೊಗೊಂಡಿದ್ದು ನನ್ನ ಮ್ಯಾರೇಜಲ್ಲಿ. ಸಕ್ಕದ ಅಲ್ಟಿಮೇಟ್ ಆಗಿದೆ ಇದು. ಇದೇನು ರೇಂಜ್ ಇದೆ ಇದು? ಫುಲ್ ಓಪನ್ ಮಾಡಿ ನೋಡೋಣ. ಇದೆಷ್ಟು? 29,500. ಓಕೆ. ಇದು ರಿಸೆಪ್ಷನ್ ಲುಕ್ಗೆ ಸಕ್ಕದಾಗಿರುತ್ತೆ ಇದು. ನೈಸ್. ಬಟ್ ಡಾರ್ಕ್ ಪಿಂಕ್ ಇದು ಬೀಗ್ ರೂಟ್ ಹತ್ತು. ಇದೇನು ರೇಂಜ್ ಇದೆ? ಫುಲ್ ಬರುತ್ತಲ್ಲ ಬಾಡಿ ಪೂರ್ತಿ. ಸೂಪರ್ ಆಗಿದೆ ಬಿಡಿ. ಬ್ರೈಡ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಕಾಚಕ್ 1 ನಿಮಿಷ ಕೆಲಸ ಮುಗ್ಬಿಡ್ತು. ಇಣ್ಕಲ್ ಸ್ಯಾರಿ ಬೇಕು, ಕ್ರೀಮ್ ಕಲರ್ ಬೇಕು, ತಗೊಂಡೆ ಮುಗಿಸ್ದೆ ಹೊಡ್ತಾ ಇದ್ದೀನಿ. ಒಂದು ಸ್ಯಾರಿ ಕಲೆಕ್ಷನ್ ತೋರಿಸಿದ್ರು ಬ್ರೈಡ್ಸ್ಗೆ, ಸಕ್ಕದಾಗಿ ಬಂದಿದೆ, ಸೂಪರ್ ಆಗಿದೆ. ಇಫ್ ಯು ಆರ್ ಅ ಬ್ರೈಡ್ ಯು ಕ್ಯಾನ್ ಕಮ್ ಹಿಯರ್, ಶಾಪ್ ಹಿಯರ್, ಲೈಕ್ ಯು ಕ್ಯಾನ್ ಹ್ಯಾವ್ ಅ ಲುಕ್. ತೊಗೊಳ್ಳೇಬೇಕಂತ ಏನಿಲ್ಲ, ಅಟ್ಲೀಸ್ಟ್ ಯು ಕ್ಯಾನ್ ಹ್ಯಾವ್ ಅ ಲುಕ್. ಚಿಕ್ಕಪೇಟೆ ಸ್ಯಾರಿ ಶಾಪಿಂಗ್ ಎಲ್ಲ ಇಷ್ಟ ಆಗಲ್ಲ. ಇಲ್ಲಿ ಕಂಚಿ ಸ್ಯಾರಿ ಥರನೇ ಇದೆ. ಲೈಕ್ ಆ ಕ್ವಾಲಿಟಿ, ಆ ಮೆಟೀರಿಯಲ್, ಆ ಫೀಲ್ ಇದೆಯಲ್ಲ, ಇಟ್ ಈಸ್ ಸೋ ಗುಡ್. ಮುಗೀತು, ಟೈಮ್ ಕರೆಕ್ಟಾಗಿ ಮುಗಿಸಿದ್ದೀವಿ. 3:30 ಮನೇಲಿ ಇರ್ಬೇಕು ಅಂದ್ಕೊಂಡ್ವಿ, ಬಟ್ ಶಾಪಿಂಗ್ ಮುಗೀತು. ನೋಡೋಣ ಈಗ ಇನ್ನೊಂದು ಹಾಫ್ ಆನ್ ಅವರಲ್ಲಿ ವಿ ರೀಚ್ ದ ಹೋಮ್. ಊಟ ಮಾಡ್ಕೊಂಡು ಹೋಗೋಣವಾ ಅಥವಾ ಅಲ್ಲೋಗಿ ಮನೇಲಿ ಹೋಗಿ ಮಾಡೋಣವಾ? ಊಟ ಬುಕ್ ಮಾಡಿಬಿಡು, ಮನೇಲೇ ಇದೆ ರೈಸ್ ಎಲ್ಲ. ಹಬ್ಬ ಫೈನಲಿ ಆಯಿತು. ಐ ಆಮ್ ಹ್ಯಾಪಿ. ನನ್ನ ಆ್ಯನಿವರ್ಸರಿಗೆ ಐ ಗಾಟ್ 2 ಸ್ಯಾರೀಸ್. ಐ ಆಮ್ ಹ್ಯಾಪಿ. ಆ್ಯಕ್ಚುಲಿ ನನಗೆ ಅವತ್ತು ಇದೇ ರೋಡಲ್ಲಿ ನಾನು ನಮ್ಮ ಅಕ್ಕ ಎಲ್ಲ ಕುರ್ತಾ ತೊಗೊಂಡಲ್ಲ, ಅಲ್ಲಿಗೆ ಹೋಗಿ ಕುರ್ತಾ ಸೆಟ್ಸ್ ನೋಡಬೇಕಂತ ಇದೆ. ಬಟ್ ಶಕ್ತಿ ಅಂತೂ ಇಲ್ಲ, ಟೈಮ್ ಬೇರೆ ಆಗಿದೆ. ನೋ, ವಿಲ್ ಗೋ ಟು ಹೋಮ್. ನೆಕ್ಸ್ಟ್ ಟೈಮ್ ನೋಡೋಣ, ಬಂದ್ರೆ ಆಯಿತು. ನೆಕ್ಸ್ಟ್ ಯಾವ್ದಾದ್ರು ಸ್ಯಾರಿ ತೊಗೋಬೇಕಂದ್ರೆ ಇಲ್ಲೇ ನಾನು ಚೈನಾದ್ರಾಗೆಲ್ಲ ಹೋಗೋಣ ಅಂದ್ಕೊಂಡಿದ್ದೆ. ನಾವು ಕುರ್ತಾ ಸೆಟ್ ತೊಗೊಂಡಿದ್ದು ಅಲ್ಲೇ. ಒಂದೆರಡು ನೋಡ್ಲಾ, ಒಂದೇ ಒಂದು ನೋಡ್ಲಾ? ಹಾಂ, ಬಿಕಾಸ್ ಒಂದು ಟೈಮ್ ಆಯ್ತು ಹೋಗೋಣ ಅಂತಿದ್ದೆ ಅದಕ್ಕೆ. ಬಟ್ ನಂಗೆ ಒಂದು ಕುರ್ತಾ ಸೆಟ್ ನೋಡೋಣ ಅಂದ್ಕೊತಿದ್ದೀನಿ.
ಶಾಕ್ ಆಯ್ತಾನೆ. ಮಾರ್ಕೆಟ್ ಸುತ್ತವಳೀಗ ಎಲ್ಲರೂ ಪರಿಚಯ ಪಡ್ಕೊಂಡು KR ಮಾರ್ಕೆಟು ಚಿಕ್ಕಪೇಟೆ ಅವೆನ್ಯೂ ರೋಡ್ ಹಿಡ್ದವಳೆ ಈಗ ಅಂತ. ಬಂದಿದ್ದು ಕುರ್ತಾ ಅಂಗಡಿಗೆ ಬಂದ್ವಿ. ಲಾಸ್ಟ್ ಟೈಮ್ ಇದ್ದಿದ್ದು ಕಲೆಕ್ಷನಿಂದ ಫುಲ್ ಅಪ್ಡೇಟ್ ಮಾಡಿದ್ದಾರೆ. ಒಂದು ವೈಟ್ ಕುರ್ತಾ ಸೆಟ್ ತುಂಬ ಇಷ್ಟ ಆಯಿತು. ಸೊ ಫೈನಲಿ ಅದು ತೊಗೊಂಡೆ. ಇವತ್ತು ಫುಲ್ ಅನುಷಂಗೆ ಹ್ಯಾಪಿಯೆಸ್ಟ್ ಡೇ, ಶಾಪಿಂಗ್ ಡೇ. ಬ್ಯಾಕ್ ಇನ್ ದ ಹೋಮ್. ಸೊ ಫ್ಯಾನ್ ಸೌಂಡ್ ಏನಾರು ಕೇಳ್ತಿದ್ರೆ ಇಗ್ನೋರ್ ಇಟ್, ಬಿಕಾಸ್ ಆಗಲ್ಲ, ತುಂಬ ಶೆಕೆ ಇದೆ, ವಿತೌಟ್ ಫ್ಯಾನ್ ಆಗಲ್ಲ. ಆ್ಯಂಡ್ ಬಂದು 1 hour ಆಯಿತು ಮನೆಗೆ ಬಂದು. ಊಟ ಮಾಡಿದ್ವಿ, ಎಲ್ಲೂ ಸ್ಟಾಪ್ ಕೊಡಲಿಲ್ಲ ನಾವು, ಎಲ್ಲೂ ಊಟಕ್ಕೆ ನಿಲ್ಲಿಸಲಿಲ್ಲ ಹಂಗೆ. ಆ್ಯಂಡ್ ವಾಟ್ ಆಲ್ ಐ ಗಾಟ್ ಅಂತ ನೋಡಿರ್ತೀರ ವಿಡಿಯೋದಲ್ಲಿ, ಬಟ್ ಲೆಟ್ ಮಿ ಶೋ ಯು ಇನ್ ಡೀಟೇಲ್. ಸೊ ಈ ಸಾರಿ ತೊಗೊಂಡೆ ಫೈನಲಿ. ನಾನು ಕ್ರೀಮ್ ಕಲರ್ ಅಲ್ಲಿ ಇದೇ ಥರ ಪಿಂಕ್ದು ಲಾಸ್ಟ್ 2 ತೋರಿಸಿದ್ನಲ್ಲ, ಅದು 2ರಲ್ಲಿ ತುಂಬ ಕನ್ಫ್ಯೂಸ್ ಆಗಿಬಿಡ್ತು. ಸೊ ಫಸ್ಟೇ ಇದು ಇಷ್ಟ ಆಗೋಗಿತ್ತಾ, ಇದನ್ನು ಎತ್ತಿಡ್ಸ್ಬಿಟ್ಟಿದ್ದೆ. ಆಮೇಲೆ ಸುಮಾರು ನೋಡಿದೆ, ನನಗೆ ಒಂದು 3 ಫೈನಲೈಸಲ್ಲಿ ಕೊನೆಗೆ 2ಕ್ಕೆ ಬಂತು. 2ರಿಂದ ಫೈನಲಿ ಇದನ್ನೇ ತೊಗೊಂಡೆ ನಾನು. ಇದು ಶ್ರೀ ಗೌರಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. 10 ಚೇಂಜ್ ಆಯ್ತಿದ್ದು ನನಗೆ ಕಾಸ್ಟು, 10,000 ಸಮಥಿಂಗ್ ಆ ಥರ. ಆ್ಯಂಡ್ ಇದನ್ನು ತೊಗೊಳ್ಳೋ ಐಡಿಯಾ ನಂಗೆ ಇರಲಿಲ್ಲ, ಕ್ರೇಪ್ ಸಿಲ್ಕ್ ತೊಗೊಳ್ಳೋ ಐಡಿಯಾ ಇರಲಿಲ್ಲ ನನಗೆ. ಇಲ್ಲ ಇಕ್ಕತ್ ಸ್ಯಾರಿ, ಇಲ್ಲ ಸಾಫ್ಟ್ ಸಿಲ್ಕ್, ಇಲ್ವಾ ಮಾಮೂಲಿ ಸಿಲ್ಕ್ ಸ್ಯಾರಿ ಅಂತಲೇ ಹೋಗಿದ್ದೆ. ಆಮೇಲೆ ಕ್ರೇಪ್ ಸ್ಯಾರೀಸ್ ನೋಡಿದ್ಮೇಲೆ ನನ್ನ ಹತ್ರ ಕ್ರೇಪ್ ಸ್ಯಾರಿ ಇಲ್ವಲ್ಲ, ಮದುವೆಗೂ ಎಲ್ಲ ಸಿಲ್ಕ್ ಸ್ಯಾರಿನೇ ತೊಗೊಂಡಿರೋದು, ಜಾಸ್ತಿ ಕಂಚಿ ಸಿಲ್ಕೇ ತೊಗೊಂಡಿರೋದು. ಸೊ ಕಂಚಿಗೆ ಹೋಗಿದ್ವಲ್ಲ, ಅದೇ ಸಿಲ್ಕ್ ಸ್ಯಾರೀಸು. ಸೊ ಸಿಲ್ಕ್ ಸ್ಯಾರೀಸು ಆ್ಯಂಡ್ ಬಾರ್ಡರ್ ಪ್ಯಾಟ್ರನ್ ಇದೆ ನನ್ನ ಹತ್ರ, ಎಲ್ಲ ಟ್ರೆಡಿಷ್ನಲ್ ವೇ. ಸೊ ಹಂಗಾಗಿ ಓಕೆ ಫೈನ್, ಇದು ನೋಡು ಅಂದ ಪ್ರೀತಮು, ನನಗೂ ಇಷ್ಟ ಆಯಿತು. ಆ್ಯಂಡ್ ಲಾಸ್ಟ್ 2ರಲ್ಲಿ ತುಂಬ ಕನ್ಫ್ಯೂಷನ್ ಆಗಿಬಿಡ್ತು, ಕ್ರೀಮ್ ಮತ್ತು ಇದು. ಸೊ ಕ್ರೀಮ್ ಒಂದು ಪ್ರೀತಮ್ಗೂ ಇಷ್ಟ ಆಯಿತು, ಇದು ಇಷ್ಟ ಆಗ್ತಿದೆ. ಸೊ 2ರಲ್ಲಿ ಇಬ್ರಿಗೂ ಕನ್ಫ್ಯೂಷನ್ ಆಗೋಯ್ತು, ಲೈಕ್ ಸೆಲೆಕ್ಟ್ ಮಾಡೋಕ್ಕೆ. ಕೊನೆಗೆ ವೀಡಿಯೋ ಕಾಲ್ ಮಾಡಿ ನನ್ನ ಸಿಸ್ಟರ್ಗೆ. ಸೊ ಇದು 2ರಲ್ಲಿ ಫೈನಲೈಸ್ ಮಾಡು ಅಂದಾಗ ಅವಳು ಕ್ರೀಮ್ ಮತ್ತು ಕಾಂಬಿನೇಷನ್ ಕಾಮನ್ ಆಗಿ ಎಲ್ಲರ ಹತ್ರ ಇದೆ, ಸೊ ಡಾರ್ಕ್ ಕಲರ್ ತಗೋ ಅಂತ ಅಂದ್ಲು. ನನಗೆ ಇದೊಂಥರ ಆರೆಂಜ್ ಇಲ್ಲ, ಇದು ನೋಡಿ ಒಂಥರ ಸ್ಯಾಫ್ರನ್ ಇದೆ, ಆ್ಯಂಡ್ ಪಿಂಕ್ ಇದೆ, ಬ್ಲೂ ಇದೆ, ಆ್ಯಂಡ್ ಬ್ಲೌಸ್ ಬಂದ್ಬಿಟ್ಟು ಪಿಂಕ್ ಬಂದಿದೆ. ಒಂಥರ ಚೆನ್ನಾಗಿದೆ, ಇದು ತೊಗೊಳ್ಳೋಣ ಅಂತ ತೊಗೊಂಡೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ. ಅದೇ ಮೋರ್ ದ್ಯಾನ್ 100 grams ಸಮಥಿಂಗ್ ಬರುತ್ತೆ. ಸ್ಯಾರಿನೂ ಅಷ್ಟೇ, ವೆಯ್ಟ್ ಎಲ್ಲ 10 ಚೇಂಜ್ ಇದಕ್ಕೆ ನಾನು ಪೇ ಮಾಡಿದ್ದು. ಆ್ಯಂಡ್ ಅಲ್ಲಿಂದ ಮುಂದೆ ಅವೆನ್ಯೂ ರೋಡಿಗೆ ಬಂದ್ವಿ, ಕನಿಕಾ ಪರಮೇಶ್ವರಿಲಿ. ಇದು ತೊಗೊಂಡೆ ಇನ್ಕಲ್ ಸ್ಯಾರಿ, ಈ ಕಾಂಬಿನೇಷನ್ ಕ್ರೀಮ್ ಮತ್ತು ಬ್ಲ್ಯಾಕ್. ಸೊ ಇದನ್ನು ತೊಗೊಳ್ಬೇಕಾದ್ರೆ ಕ್ರೀಮ್ನ ನಾನು ಡ್ರಾಪ್ ಮಾಡಿದ್ದು ಅದೇ ರೀಸನ್ಗೆ, ಬಿಕಾಸ್ ನನ್ನ ಮೈಂಡಲ್ಲಿ ಆಲ್ರೆಡಿ ಇತ್ತು ಈ ಕಾಂಬಿನೇಷನ್ನೇ ತೊಗೊಳ್ಬೇಕು ನಾನು, ಇಲ್ಲ ಯೆಲ್ಲೋ ವಿತ್ ಬ್ಲ್ಯಾಕ್, ಇಲ್ಲ ಕ್ರೀಮ್ ವಿತ್ ಬ್ಲ್ಯಾಕ್ ಅಂತ. ಸೊ ಕ್ರೀಮ್ ವಿತ್ ಬ್ಲ್ಯಾಕ್ ನನ್ನ ಫಸ್ಟ್ ಪ್ರಿಯಾರಿಟಿ ಥರ ಸಿಕ್ತು. ಸೊ ಇಮಿಡಿಯೇಟ್ ಹೋದೆ, ಸಿಕ್ತು, ತೊಗೊಂಡೆ, ಬಂದೆ ಆ ಥರ. ಇದಕ್ಕೆ 6,600 ನಾನು ಪೇ ಮಾಡಿದ್ದು, 6,600 ಲೈಕ್ ದ್ಯಾಟ್. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಗೊತ್ತಿಲ್ಲ, ನನಗೆ ಟ್ರೆಡಿಷ್ನಲ್ ಇಷ್ಟ ಆಗುತ್ತೆ. ಆ್ಯಂಡ್ ಈ ಥರ ಬಾರ್ಡರ್ ಇರೋದು, ಇದು ಇಣ್ಕಲ್ ಸ್ಯಾರಿ ನಾನು ತೊಗೊಳ್ಬೇಕಂತ ನನಗಿತ್ತು. ಸೊ ಕಾಟನಲ್ಲಿ ಮಾತ್ರ ಸಿಗುತ್ತೆ ಅಂದ್ಕೊಂಡಿದ್ದೆ, ಸಿಲ್ಕಲ್ಲಿಂದ ಗೊತ್ತಿರಲ್ಲ. ಒನ್ಸ್ ರಮ್ಯಾ ಫ್ಯಾಮಿಲಿ ಅವ್ರು ತೊಗೊಂಡ್ಮೇಲಂತೂ ನಂಗೆ ಇನ್ನೂ ಡೈರೆಕ್ಟಾಗೆಲ್ಲ ನೋಡ್ಬಿಟ್ಟು ಇಷ್ಟ ಆಗೋಗಿತ್ತು. ಸೊ ಅದಕ್ಕೆ ಕ್ರೀಮ್ ಕಲರ್ ತೊಗೊಂಡೆ, ಪ್ಯೂರ್ ಸಿಲ್ಕ್ ಇದು. ಸೊ ಅದೇ ಹೇಳಿದ್ನಲ್ಲ, 6.6 ಪೇ ಮಾಡಿದ್ದು ಇದಕ್ಕೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಬ್ಲ್ಯಾಕ್ ಬ್ಲೌಸ್ ಬರುತ್ತೆ. ಆ್ಯಂಡ್ ಸೆರಗೆಲ್ಲ ನೋಡಿದ್ರೆ ಅನ್ಕೊತೀನಿ ವೀಡಿಯೋದಲ್ಲೇ ಆಲ್ರೆಡಿ, ಇದು ಸೆರಗು. ಆ್ಯಂಡ್ ಹಿಂಗಿದೆ ಈ ಸ್ಯಾರಿ, ಕ್ರೀಮ್ ಕಲರ್ ಸ್ಯಾರಿ ನಂತರ ಫಸ್ಟ್ ಟೈಮ್ ಇದು ಐ ಥಿಂಕ್ ಕ್ರೀಮ್ ಸ್ಯಾರಿ ಇರೋದು. ಆ್ಯಂಡ್ ನೆಕ್ಸ್ಟ್ ಹಾಗೆ ಬರ್ತಾ ಅವೆನ್ಯೂ ರೋಡಲ್ಲಿ ಲಾಸ್ಟ್ ಟೈಮ್ ಕುರ್ತಾ ತೊಗೊಂಡ್ವಲ್ಲ ನಾನು ನಮ್ಮ ಅಕ್ಕ. ಆಮೇಲೆ ಅನಿಸ್ತು ನನಗೆ ಇನ್ನೂ ಒಂದು 2 ನಾನು 2 ತೊಗೊಂಡೆ, ಇನ್ನೂ ಒಂದು 2 ತೊಗೊಂಡ್ಬಿಡ್ಬೇಕಿತ್ತಂತ. ಬಿಕಾಸ್ ಆಮೇಲೆ ಮಿಂತ್ರಾ ಆನ್ಲೈನಲ್ಲೆಲ್ಲ ತುಂಬಾ ಹುಡುಕ್ತೆ, ಲೈಕಿಂಗ್ಸಲ್ಲಿ ಚೆನ್ನಾಗಿ ಸಿಗಲೇ ಇಲ್ಲ. ಆ್ಯಂಡ್ ಅಲ್ಲೂ ಕೂಡ 1,200 1,500 ರೇಂಜೇ ಅನ್ನಿಸ್ತು. ಇವರು ಅಷ್ಟೇ ಕಾಸ್ಟ್ ಹೇಳಿದರು. ಮೆಟೀರಿಯಲು ಚೆನ್ನಾಗಿದೆ, ಓಕೆ ಫೈನ್, ಇನ್ನೊಂದ್ಸರಿ ಆ ಕಡೆ ಹೋದಾಗ ಚೆಕ್ ಮಾಡೋಣ ಅಂದ್ಕೊಂಡೆ. ಸೊ ಸಡನ್ನಾಗಿ ಹೋದ್ನಲ್ಲ, ಸೊ ಇದು ಒಂದು ತೊಗೊಂಡೆ. ಇನ್ನೂ ಒಂದು 2 ತೊಗೋಬೇಕಿತ್ತು, ಬಟ್ ನನಗೆ ನನ್ನ ಸೈಜ್ ಸಿಗಲಿಲ್ಲ, ಎಮ್ ಸೈಜಲ್ಲಿ. ಎಲ್ ಮತ್ತು ಡಬಲ್ XL ಅಲ್ಲಿತ್ತು, ಹಾಗಾಗಿ. ಸೊ ಇದು ಒಂದೇ ನಂಗೆ ಸಿಕ್ಕಿದ್ದು, ವೈಟ್ ಒನ್. ದಿಸ್ ಈಸ್ ಹೌ ಇಟ್ ಲುಕ್ಸ್. ಚೆನ್ನಾಗಿದೆ ಇದೂ. ಒಂಥರ ಚಾಕ್ಲೇಟ್, ಲೈಟ್ ಚಾಕ್ಲೇಟ್ ಕ್ರೀಮಿಶ್ ಟೋನಲ್ಲಿ ವರ್ಕ್ ಇದೆ, ಹಿಂಗಿದೆ. ಆ್ಯಂಡ್ ಪ್ಯಾಂಟು ಕೂಡ ಪೆನ್ಸಿಲ್ ಕಟ್ ಪ್ಯಾಂಟು ಈ ಥರ ಇದೆ. ದುಪ್ಪಟ್ಟನೂ ಅಷ್ಟೇ, ಇದು ಗ್ರ್ಯಾಂಡ್ ಆಗಿದೆ. ಇದು 1,600 ಕಮ್ಮಿ ಕೊಡಲ್ಲ ಅಂದರು, 1,600 ಕಮ್ಮಿ ಕೊಡಲ್ಲ. ನಾನು ನನ್ನ ಸಿಸ್ಟರ್ ಹೋದಾಗ 3 ಕುರ್ತಾಸ್ ತೊಗೊಳಕ್ಕೆ ಚೆನ್ನಾಗೇ ಬಾರ್ಗೇನ್ ಮಾಡಿದ್ವಿ ಆಯಿತಾ. ಬಾರ್ಗೇನೇ ಇಲ್ಲ ಅಂದ್ಬಿಟ್ರು. ಆಮೇಲೆ ಓಕೆ ಅಂತ 1,300 ಲೈಕ್ 300 ಕಮ್ಮಿ ಮಾಡಿದ್ರು. 1,300 ಕೊಟ್ಟು ಇದು ಒಂದು ಕುರ್ತಾ ಸೆಟ್ ತಂದೆ. ಇನ್ನೂ ಒಂದು ತೊಗೋಬೇಕಿತ್ತು, ನನ್ನ ಸೈಜ್ ಇರಲಿಲ್ಲ. ಹಂಗಾಗಿ ಟುಡೇ ಐ ಶಾಪ್ಡ್ ಆಲ್ ದೀಸ್. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಲೈಕ್ ಮಾಲ್ ವೆಸ್ಟರ್ನ್ ವೇರ್ ಅಥವಾ ಆಕ್ಸೆಸರೀಸ್ ಅದೆಲ್ಲ ತೊಗೊಂಡ್ರೆ ಖುಷಿ ಆಗ್ತಿತ್ತು. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸ್ಯಾರಿ ತೊಗೊಂಡು ನಾನು ಖುಷಿ ಪಡ್ತೀನಿ ಅಂತ. ದಟ್ ಈಸ್ ಹೌ ಇಟ್ ಚೇಂಜಸ್ ಅನಿಸುತ್ತೆ ಆಫ್ಟರ್ ಮ್ಯಾರೇಜ್. ಮೇ ಬಿ ಮ್ಯಾರೇಜ್ ಎಫೆಕ್ಟ್ ಇರ್ಬೋದು. ಸ್ಯಾರಿ ತೊಗೊಂಡು ಸ್ಯಾರಿ ಶಾಪಿಂಗ್ ಮಾಡಿ ನಾನು ಇಷ್ಟೊಂದು ಖುಷಿ ಪಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸಖತ್ ಖುಷಿ ಆಗ್ತಿದೆ. ಆಮೇಲೆ 2 ನಾನು ತುಂಬ ಇಷ್ಟಪಟ್ಬಿಟ್ಟು ತೊಗೊಂಡೆ, ಸ್ಯಾರಿ ಆ್ಯಂಡ್ ಡ್ರೆಸ್. ಇದೆಲ್ಲ ಸ್ಪಾನ್ಸರ್ಡ್ ಬೈ ಪ್ರೀತಮೇ.
ಅವನೇ ನನಗೆ ಇದು ಆ್ಯನಿವರ್ಸರಿ ಗಿಫ್ಟ್ ಥರ ಕೊಡ್ಸಿರೋದು. ಐ ಆಮ್ ಥ್ಯಾಂಕ್ಫುಲ್ ಫಾರ್ ಹಿಮ್ ಆಲ್ಸೋ, ಗ್ರೇಟ್ಫುಲ್ ಆಸ್ ವೆಲ್. ದಟ್ಸ್ ಇಟ್ ಫಾರ್ ಟುಡೇ ಅಪ್ಡೇಟ್ ಆಲ್ ದಟ್. ಸೊ ನೆಕ್ಸ್ಟ್ ಯಾವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ದೆನ್ ಐಲ್ ಕಮ್ ಹಿಯರ್. Bye. One eternity later. Hi everyone. I think after a month I'm checking into this video. Last April ಅಲ್ಲಿ ಸಾರಿ ಎಲ್ಲ ಹೋಗಿ ತೊಗೊಂಡು ಬಂದಿದ್ದು. Now it's May 6th ಇವತ್ತು. The very next day, like ನೆನ್ನೆ ರಮ್ಯಾಂದು ಮೆಹಂದಿ ಆಯಿತು. ಸೊ ಇವತ್ತು ನೆಕ್ಸ್ಟ್ ಡೇ. ಆ್ಯಂಡ್ in between ಅಲ್ಲಿ ಆ್ಯನಿವರ್ಸರಿ ಗಿಫ್ಟ್ ಅಂತ ಒಂದು ಕ್ಯೂಟ್ ಸರ್ಪ್ರೈಸ್ ಥರನೇ ಆಯ್ತದು. ಸಡನ್ನಾಗಿ ಹೋಗಿ ತೊಗೊಂಡಿದ್ದು. ದಟ್ ಈಸ್ ದಿಸ್ ಮಂಗಲ್ಸೂತ್ರ. ಶಾರ್ಟ್ಸಲ್ಲಿ ನೋಡಿರ್ತೀರ ನೀವು. ಸ್ಯಾರೀಸ್ ಎಲ್ಲ ಕೊಡ್ಸೋದನ್ನ ಅದಾದಮೇಲೆ 1 ವೀಕ್ ಏನೋ ಇತ್ತು ಯುಗಾದಿಗೆ ಅಷ್ಟೇ ಅನಿಸುತ್ತೆ. ನಾವು ಸ್ಯಾರಿ ತೊಗೊಳ್ಲಕ್ಕೆ ಹೋದಾಗ 4 days ಯುಗಾದಿಗೆ ಆ ಥರ ಇತ್ತು. ಸೊ ಯುಗಾದಿಗೆ ಇನ್ನೇನು 1 ದಿನ ಇದೆ ಅನ್ನಂಗೆ ಇಮಿಡಿಯೇಟ್ ಹೋಗಿ ನಾವು ಮಲಬಾರಲ್ಲಿ ಪರ್ಚೇಸ್ ಮಾಡಿದ್ವಿ. ಯುಗಾದಿಗೂ ಗಿಫ್ಟ್ ಆಯಿತು, ಆ್ಯನಿವರ್ಸರಿಗೂ. ಬಟ್ ದಿಸ್ ಇಸ್ ಫಾರ್ ಆ್ಯನಿವರ್ಸರಿ. ಸೊ ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ಇಷ್ಟೊಂದು ಶಾಪಿಂಗ್ ಮಾಡ್ತಿದ್ರ ಯಾಕೆ ಏನು ಅಂತ ನಿಮ್ಗೆ ಅನಿಸ್ಬೋದು. ನೆಕ್ಸ್ಟ್ ಇಯರ್ ಐ ಡೋಂಟ್ ನೋ ಇನ್ ವಾಟ್ ಮೈಂಡ್ ಸ್ಟೇಟ್ ಐ ವಿಲ್ ಬಿ ಆರ್ ವಾಟ್ ಚೇಂಜಸ್ ಆಗಿರುತ್ತೆ ನನ್ನ ಲೈಫಲ್ಲಿ ಗೊತ್ತಿಲ್ಲ. ಇನ್ನೊಂದು ಫಸ್ಟ್ ಇಯರ್ ಆ್ಯನಿವರ್ಸರಿ ಇಸ್ ಆಲ್ವೇಸ್ ಸ್ಪೆಷಲ್. ಈ ಥರ ಎಲ್ಲ ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡ್ಕೋಬೋದು ನಾವು ನೆಕ್ಸ್ಟ್ ಇಯರ್. ಬಟ್ ಈ ಥರ ಎಲ್ಲ ಒಂಥರ ಐ ಡೋಂಟ್ ನೋ, ಈ ಫೀಲ್ ಇರಲ್ಲ. ಯಾಕೆ ಈ ಥರ ಗಿಫ್ಟ್ಸ್ ಅಥವಾ ಆ್ಯನಿವರ್ಸರಿಗೆ ನಾವು ಎಕ್ಸ್ಚೇಂಜ್ ಮಾಡಬೇಕು ಅಥವಾ ನಾನಂತೂ ಪ್ರೀತಮ್ಗೆ ಏನಾದ್ರು ಲೈಕ್ ಕೊಡಲೇಬೇಕು ಪ್ರತಿ ವರ್ಷ ಅಂತ ಯಾಕೆ ಅಂದ್ಕೊಂಡಿದ್ದೀನಿ ಅಂದರೆ ಇಟ್ ಟೇಕ್ಸ್ ಮೀ ಬ್ಯಾಕ್ ದೇರ್. ಏನೋ ಒಂದು ಸ್ಯಾರಿ ಇದು ನೋಡಿದ್ರೆ ಇದು ನನ್ನ ಫಸ್ಟ್ ಇಯರ್ ಆ್ಯನಿವರ್ಸರಿದು, ಇದು ನನ್ನ ಸೆಕೆಂಡ್ ಇಯರ್ದು, ಅಥವಾ ಇದು ನನ್ನ ಮಂಗಲ್ಸೂತ್ರ ಫಸ್ಟ್ ಇಯರ್ ಕೊಟ್ಟಿದ್ದು. ವಿಲ್ ಗೋ ಬ್ಯಾಕ್ ಟು ದಟ್ ಡೇ ಆ್ಯಂಡ್ ಮೆಮೊರೀಸ್. ಅದೇ ಸೊ ಆ ಥರ ಮೆಮೊರೀಸ್ಗೆ. ಆ್ಯಂಡ್ ಫಸ್ಟ್ ಇಯರ್ ಆ್ಯನಿವರ್ಸರಿ ಇಸ್ ಆಲ್ವೇಸ್ ಸ್ಪೆಷಲ್, ನಾಟ್ ಓನ್ಲಿ ಫಾರ್ ಮೀ, ಎವ್ರಿ ಒನ್. ಯಾರ್ಯಾರು ಮದುವೆ ಆಗಿದ್ದಾರೆ ಎಲ್ರಿಗೂ ಅಷ್ಟೇ. ಆ 1 yearರಲ್ಲಿ ಏನೆಲ್ಲ ಆಗಿರುತ್ತೆ ಆ್ಯಂಡ್ ಆಲ್ ದಟ್. ಆ್ಯಂಡ್ ಫಸ್ಟ್ ಇಯರ್ ಆ್ಯನಿವರ್ಸರಿ ಇಸ್ ಆಲ್ವೇಸ್ ಸ್ಪೆಷಲ್. ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪ್ರೀತಮು ಕೂಡ ಫಸ್ಟ್ ಇಯರ್ ಆ್ಯನಿವರ್ಸರಿನ ಲೈಕ್ ಈ ಥರ ನನಗೂ ಗಿಫ್ಟ್ಸ್ ಎಲ್ಲ ಕೊಡಿಸ್ತಾನೆ ಆ ಥರ. ಬಟ್ ನಾನೇನೋ ಪರ್ಸ್ನಲಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅವನಿಗೆ. ಬಟ್ ಅವ್ನು ಲೈಕ್ ವೇ ಲಾಂಗ್ ಅರ್ಲಿಯರೇ ನನಗಿದೆಲ್ಲ ತಕ್ಕೊಟ್ಬಿಟ್ಟು ನನಗಿತ್ತು ನನ್ನ ಮದುವೆಲಿ ಐ ಡೋಂಟ್ ನೋ ಐ ವಾಸ್ ಲೈಕ್ ತುಂಬ ಖುಷಿಯಾಗಿದ್ದ ಏನು ಅಂತ. ಅದನ್ನೆಲ್ಲ ಬಿಟ್ಟು ಐ ವಾಂಟ್ ಟು ಮೇಕ್ ಇಟ್ ಫಾರ್ ಫಸ್ಟ್ ಇಯರ್ ಆ್ಯನಿವರ್ಸರಿ. ಆ್ಯಂಡ್ ಫಸ್ಟ್ ಇಯರ್ ಆ್ಯನಿವರ್ಸರಿ ಶುಡ್ ಬಿ ಸ್ಪೆಷಲ್ ಫಾರ್ ಅಸ್ ಆ ಥರ. ಆ್ಯಂಡ್ ಈಗ ನಾನು ಏನು ರೆಡಿಯಾಗಿ ಬಂದು ಬ್ಲಾಬ್ಲರ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ಬೇಡಿ. ಐ ಆಮ್ ಗೋಯಿಂಗ್ ಟು ಒರಿಯನ್ ಮಾಲ್ ನವ್ ಟು ಗೆಟ್ ಅ ಗಿಫ್ಟ್ ಫಾರ್ ಪ್ರೀತಮ್. ಒರಿಯನ್ ಮಾಲೇ ಯಾಕೆ ಅಂದರೆ ನನಗಿತ್ತು ಒರಿಯನ್ ಮಾಲ್ಗೆ ಹೋಗಬೇಕು, ಅವನ್ನ ಕರ್ಕೊಂಡು ಹೋಗಿ ತಕ್ಕೊಡ್ಬೇಕು ಆ ಥರ, ಅವ್ನಿಗೊಂದು ಸರ್ಪ್ರೈಸ್ ಮಾಡಬೇಕಂತ. ಅವ್ನು ಈ ವಾಚ್ ಕೊಡ್ಸ್ದಾಗ ಹಂಗೆ ಮಾಡಿಬಿಟ್ಟ ನನಗೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ನಾನು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ನಲ್ಲ, ಇವ್ನು ಮಾಡಿಬಿಟ್ನಲ್ಲ ಆ ಥರ. ಸೊ ಮತ್ತೆ ಅದೇ ಮಾಡೋದು ಬೇಡ, ನಾನೇ ಹೋಗಿ ತೊಗೊಂಡು ಬರಬೇಕು ಅಂತ ಡಿಸೈಡ್ ಮಾಡಿದೆ. ಏನು ಅನ್ಕೊತಿದ್ದೀರಾ, ವಾಚ್, ಆ್ಯಪಲ್ ವಾಚ್. ಸೊ ಅವನ ಹತ್ರ ಆ್ಯಪಲ್ ಫೋನ್ ಇದೆ. ಹಿ ಹ್ಯಾಡ್ ಸಮ್ ಅದರ್ ಸ್ಮಾರ್ಟ್ ವಾಚ್ ವಿಚ್ ಈಸ್ ನಾಟ್ ಸೋ ಲೈಕ್ ಲೆಸ್ ಅಮೌಂಟ್. ಸೊ ಕಮ್ಮಿ ದುಡ್ದಲ್ಲ, ಯಾವುದೋ ಒಂದು 2,000-3,000 ಸ್ಮಾರ್ಟ್ ವಾಚಸ್ ಅಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ಮಾರ್ಟ್ ವಾಚಸ್ಸೇ ಇದೆ, ಬಟ್ ನಾಟ್ ಆ್ಯಪಲ್ ವಾಚ್. ನನಗೆ ಅನಿಸ್ತಿತ್ತು ಯಾವ್ಯಾವುದೋ ಹಾಕೋತಾನೆ ನಾನು ಗಿಫ್ಟ್ ಮಾಡಲೇಬೇಕು ಅವನಿಗೆ ಅಂತ. ನಾಟ್ ಓನ್ಲಿ ನಾನು ಲಾಸ್ಟ್ ಇಯರ್ ಬರ್ಡೇಲೆ ಲೈಕ್ ಮೇಗೆ ನಮ್ಮ ಮದುವೆ ಆಯಿತು June 9th ಅವ್ನ ಬರ್ಡೇ. ನಾವು 2 days ಬ್ಯಾಕ್ ಬಂದ್ವಿ ಮನಾಲಿಯಿಂದ. ಸೊ ಹಾಗಾಗಿ ಪುಲ್ ಆಫ್ ಮಾಡೋಕ್ಕಾಗಲಿಲ್ಲ, ನಾನು ಹೋಗಿ ತೊಗೊಂಡು ಬರೋದಕ್ಕೆ ಮಂಡ್ಯದಲ್ಲಿ ಅವೈಲಬಲ್ ಇರಲಿಲ್ಲ. ಸೊ ಆಗಲಿಲ್ಲ. ಸೊ ಈಗ ನಾನು ಓಕೆ ಆ್ಯನಿವರ್ಸರಿಗೆ ಇಟ್ಸ್ ದ ರೈಟ್ ಟೈಮ್. ಐ ವಾಂಟ್ ಟು ಗಿವ್ ಹಿಮ್ ಸ್ಮಾರ್ಟ್ ವಾಚ್. ಯಾವಾಗಲೂ ಕೈಯಲ್ಲಿರುತ್ತಲ್ಲ, ವೆನ್ಎವರ್ ಹಿ ಸಿ ಅವನಿಗೆ ಫಸ್ಟ್ ಇಯರ್ ಆ್ಯನಿವರ್ಸರಿ ನಾನು ಸರ್ಪ್ರೈಸ್ ಮಾಡಿದ ಮೂಮೆಂಟ್ ಅಥವಾ ಅದು ನೆನಪಾಗ್ತಾನೆ ಇರಬೇಕು ಆ ಥರ. ಸೊ ಅದಕ್ಕೆ ಹಂಗೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಇಟ್ಸ್ ಅ ಬಿಗ್ ಟಾಸ್ಕ್ ಅವನ ಹತ್ರ ಈ ಥರ ಸರ್ಪ್ರೈಸಸ್ ಮುಚ್ಚಿಟ್ಟು ಎಲ್ಲ ಮಾಡೋದಕ್ಕೆ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಆ್ಯನಿವರ್ಸರಿಗೆ 2 days ಅಥವಾ 1 day ಇರಂಗೆ ಹೋಗಿ ತೊಗೊಂಡು ಬರಬೇಕಂತ. ಅದು ಪಾಸಿಬಲ್ ಆಗಲ್ಲ, ಬಿಕಾಸ್ ನಮ್ಮಮ್ಮ ಬರ್ತಿದ್ದಾರೆ ಆ್ಯಂಡ್ ರಮ್ಯಾನ್ ಮದುವೆ ಇದೆ. ನನ್ನ ಆ್ಯನಿವರ್ಸರಿ 3 days ಹಿಂದೆ ರಮ್ಯಾಂದು ರಿಸೆಪ್ಷನ್ ಇದೆ. ಸೊ ಆಗೋದಿಲ್ಲ. ಆ್ಯಂಡ್ ನಾನು ಗಿಫ್ಟ್ ರ್ಯಾಪ್ ಎಲ್ಲ ಮಾಡಬೇಕು, ಸರ್ಪ್ರೈಸ್ ಮಾಡಬೇಕು ಮಿಡ್ನೈಟ್, ಅದೆಲ್ಲ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಆಗಲ್ಲ. ಸೊ ಇವತ್ತು ರೆಡಿ ಆಗಿಬಿಟ್ಟಿದ್ದೀನಿ ಅವಳು ಮೆಹಂದಿ ಮುಗಿಸ್ಕೊಂಡು. ಆ್ಯಂಡ್ ಇರಲಿಲ್ಲ, ನಾನು ಆಲ್ರೆಡಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ 1 weekಯಿಂದ 3 days ಟೈಮ್ ತೊಗೊಂಡ್ರು. ಎಲ್ಲೂ ಬ್ಯಾಂಗ್ಳೂರಲ್ಲಿ ಅವೈಲಬಲ್ ಇರಲಿಲ್ಲ. ಸೊ ನಾನು ಕೇಳಿದ ವಾಚು. ಸೊ ಹಾಗಾಗಿ ಅದನ್ನು ತರಿಸಿ ಅವರು ನೆನ್ನೆನೇ ತರಿಸಿದ್ದಾರೆ, ಅಪ್ಡೇಟ್ ಕೊಟ್ಟರು ನನಗೆ. ಸೊ ಇವತ್ತು ಹೋಗ್ತಿದ್ದೀನಿ. ಆ್ಯಂಡ್ ನನ್ನ ಜೊತೆ ಸಿಂಧುನು ಜಾಯಿನ್ ಆಗ್ತಾಳೆ, ಬಿಕಾಸ್ ಅವಳಿಗೂ ಶಿ ವಾಸ್ ನಾಟ್ ಫೀಲಿಂಗ್ ವೆಲ್. ಆ್ಯಂಡ್ ಮಾರ್ನಿಂಗ್ ಹೋಗೋಕ್ಕಾಗಲಿಲ್ಲ ನಮಗೆ, ಈಗ ಮಧ್ಯಾಹ್ನ ಆಯಿತು, ಬಿಕಾಸ್ ಅವಳು ಸ್ವಲ್ಪ ಹುಷಾರಿಲ್ಲ, ರೆಸ್ಟ್ ತಗೊಳ್ಳಿ ಅಂತ. ಸೊ ನಾನು ಸಿಂಧು ಈಗ ಹೋಗ್ತೀವಿ ಒರಿಯನ್ ಮಾಲ್ಗೆ. ವಿ ಆರ್ ಗೋನಾ ಪರ್ಚೇಸ್ ಅ ವಾಚ್ ವಿಚ್ ಈಸ್ ಲೈಕ್ more than a half lakh. Oh my god, it's a big thing. Watch is a watch aita. See, 20,000, 10,000 it's fine. Like more than a 50,000 it's expensive. Nangantu it's expensive, and I'm happy that I'm proud of myself because I'm giving this with my own earned money. ಆ್ಯಂಡ್ ನನಗೆ ಇನ್ನೂ ಒಂದು ವಾಚ್ ಕೊಡಬೇಕಂತ ಇತ್ತು ವಿಚ್ ಈಸ್ ನಿಯರ್ಲಿ ಬ್ಲ್ಯಾಕ್. ಸೊ ಅಷ್ಟೆಲ್ಲ ಬೇಡ, ಬಿಕಾಸ್ ಅಟ್ ದ ಎಂಡ್ ಅದು ಆ್ಯಪಲ್ ವಾಚೇ ಆಗಿರಲಿ ಏನಾಗಿಲ್ಲ, ಅಟ್ ದ ಎಂಡ್ ಇಟ್ಸ್ ಅ ವಾಚ್ ರೈಟ್.
spending that much amount for a watch, it's a huge for me now. Nan state of mind ಈಗ right now it's a huge thing for me. So ಅದಕ್ಕೆ ನೋ ಇದು ಸಾಕು, ಈ ಸೀರೀಸ್ ಈ ವಾಚ್ ಸಾಕು ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ದಟ್ ಈಸ್ ಆಲ್ಸೋ ಹ್ಯಾಡ್ ಗುಡ್ ಫೀಚರ್ಸ್, ಗ್ರೇಟ್ ಎವ್ರಿಥಿಂಗ್. ಸೊ ಎಲ್ಲ ರಿಸರ್ಚ್ ಮಾಡಿ ಎಲ್ಲ ಮಾಡಿ ಈಗ ವಾಚ್ ತರಿಸಿದ್ದೀನಿ. ಈಗ ಹೋಗಬೇಕು ತಗೊಳ್ಳೋದಕ್ಕೆ. ಇದು ಬಿಹೈಂಡ್ ಸ್ಟೋರಿ ಆಲ್ ದಟ್. ಸಾಕು ಇಷ್ಟು ಬ್ಲಾಬ್ಲರ್ ಎಲ್ಲ ನಿಮಗೂ ಎಲ್ರಿಗೂ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ನಾವು ಕಮ್ ಲೆಟ್ಸ್ ಗೋ. ದಿಸ್ ಇಸ್ ದ ನೆಕ್ಸ್ಟ್ ಡೇ. ನೋಡಿರ್ತೀರ ನಾನು ಹೋಗಿ ಪರ್ಚೇಸ್ ಮಾಡಿದ್ದು ಆಲ್ ದಟ್. ಆಮೇಲೆ ಮಾತಾಡೋಕ್ಕಾಗಲಿಲ್ಲ. ನಾನು ಒರಿಯನ್ ಮಾಲಿಂದ ಮನೆಗೆ ಬರೋಷ್ಟರಲ್ಲಿ ಪ್ರೀತಮ್ ವಾಸ್ ಇನ್ ದ ಹೋಮ್ ಆ್ಯಂಡ್ ನಾನು ಆಬ್ವಿಯಸ್ಲಿ ಫಿಲ್ ಮಾಡೋಕ್ಕಾಗಲಿಲ್ಲ. ನಾವು ನೋ ಬಡಿ ಇಸ್ ದೇರ್. ಆ್ಯಸ್ ಸೂನ್ ಆಸ್ ದೇ ವೆಂಟ್ ಮಾರ್ನಿಂಗ್, ಹಾಗೆ ಮಾರ್ನಿಂಗ್ ಫೇಸಲ್ಲಿ ಎದ್ದು ಫಿಲ್ ಮಾಡ್ತಿದ್ದೀನಿ. ರೆಡಿಯೆಲ್ಲ ಆಗಿ ಪ್ರೆಸೆಂಟಬಲ್ ಆಗಿ ಬಂದು ನಿಮಗೆಲ್ಲ ತೋರಿಸಿ ಮಾಡೋಷ್ಟು ಪೇಷನ್ಸ್ ಇಲ್ಲ, ಬಿಕಾಸ್ ಐ ಆಮ್ ಆಲ್ಸೋ ಎಕ್ಸೈಟೆಡ್. ಸೊ ಹಿಯರ್ ಇಟ್ ಈಸ್. ಸೊ ಫೈನಲಿ ಐ ಗಾಟ್ ಮೈ ಹ್ಯಾಂಡ್ಸ್ ಆನ್ ದಿಸ್. ಆ್ಯಂಡ್ ನೋಡೋದಿರಲ್ಲ, ಓಪನ್ ಮಾಡೆಲ್ಲ ನೋಡಿದ್ವಿ, ಬಿಕಾಸ್ ನನಗೊಂದು ಕನ್ಫರ್ಮೇಷನ್ ಬೇಕಲ್ವ, ನಾನು ಒಂದು ನೋಡಬೇಕಲ್ಲ, ಹಾಗಾಗಿ. ಆ್ಯಂಡ್ ಆಮೇಲೆ ಗಿಫ್ಟ್ ರ್ಯಾಪ್ ಮಾಡಲಾ ಅಂತ ಅಂದರು. ಓಕೆ ಅಂತ ಗಿಫ್ಟ್ ರ್ಯಾಪ್ ಮಾಡಿ ದಿಸ್ ಇಸ್ ಇನ್ ಮೈ ಹ್ಯಾಂಡ್. ಸೊ ಈಗ ತಗೊಂಡ್ಮೇಲೆ ನೆನ್ನೆ ಏನು ಅನಿಸ್ಲಿಲ್ಲ, ಬಟ್ ಈಗ ತಗೊಂಡು ಬಂದ ಮೇಲೆ ಇವತ್ತು ಮಾರ್ನಿಂಗ್ ಬಂದಿದ್ದ ಫೀಲಿಂಗ್ ಏನಂದರೆ ನೆಕ್ಸ್ಟ್ ವರ್ಷನ್ಗೆ ಹೋಗ್ಬಿಡ್ಬೇಕಿತ್ತು. ಸೊ ಅಪ್ಡೇಟೆಡ್ ಇದ್ರ ನೆಕ್ಸ್ಟ್ ವರ್ಷನ್ ಯಾವುದಿದೆ, ಸೊ ಅದಕ್ಕೆ ಹೋಗ್ಬಿಡ್ಬೇಕಿತ್ತು. ಬಟ್ ಇಟ್ ವಾಸ್ ನಿಯರ್ಲಿ ಲ್ಯಾಕ್. GST ಪ್ಲಸ್ ಬಂದರೆ ಲ್ಯಾಕೇ ಆಗುತ್ತೆ ಅನಿಸುತ್ತೆ. ಸೊ ಸೊ ಐ ವಾಸ್ ಲೈಕ್ at the end it's a watch, right? I know it's Apple Watch, iWatch, ಆ ಸೀರೀಸು, ಫೀಚರ್ಸು, ಕಾಲ್ ಅಟೆಂಡ್, whatever, but at the end it's a watch. So watchಗೆ ಸ್ಪೆಂಡಿಂಗ್ ಲ್ಯಾಕ್ ಟುಗೆದರ್ ಈಸ್ ಲೈಕ್ ಮೋರ್ ಅಂತ ಅನಿಸ್ತು. ಬಟ್ ಈಗ ಲೈಕ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ ಅದನ್ನೇ ಬೆಸ್ಟೇ ಕೊಟ್ಬಿಡ್ಬೇಕಿತ್ತು ಆ್ಯಸ್ ಅ ಗಿಫ್ಟ್ ಅಂತ ಅನಿಸ್ತಿದೆ. ಟೈಮ್ ಈಸ್ ಅಪ್. ಐ ಹ್ಯಾವ್ ಗಾಟ್ ದಿಸ್ ಆ್ಯಂಡ್ ಐ ಆಮ್ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಬೇಕಾದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗಾರು ಗಿಫ್ಟ್ ಕೊಟ್ಟಾಗ ಇದನ್ನು ನಾನು ಇಟ್ಕೊಂಡು ಅವ್ನಿಗೆ ಬೇಕಾದ್ರೆ ಅಪ್ಡೇಟೆಡ್ ವರ್ಷನ್ ಕೊಡೋಣ. ಈಗ ತಂದು ಆಗಿಬಿಟ್ಟಿದೆ. ಈಗ ನಾನು ಯೋಚನೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಇದಕ್ಕೂ ಅಷ್ಟೇ, ಐ ಹ್ಯಾವ್ ಪೇಡ್ so much of money for a watch. Paying more than $500,000 is a big deal, at least for me, because it's my hard earned money. And ನನಗೆ ಗೊತ್ತಿಲ್ಲ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನನಗೆ ಅಂದ್ಕೊಂಡಿರಂಗೆ ಏನಾರು ಅವ್ನಿಗೆ ಕೊಟ್ಟರೆ ಅವ್ನ ಎಕ್ಸ್ಪೆಕ್ಟೇಷನ್ ಆ್ಯನಿವರ್ಸರಿ ವಿಡಿಯೋ ಬ್ಲಾಗ್ ಆಬ್ವಿಯಸ್ಲಿ ಫಿಲ್ ಮಾಡ್ತೀನಿ. ಬಟ್ ಅವನು ನಾನು ಹೇಳೋದಲ್ಲ, ಸೊ ಅದು ಅಪ್ಡೇಟೆಡ್ ವರ್ಷನ್ ಅದೇ ಅಂದ್ಕೊಂಡಿರ್ತಾನೆ. ಬಟ್ ಈಗ ಇದನ್ನು ಬಚ್ಚಿಡ್ಬೇಕು ನಾವು. ಆ್ಯಂಡ್ ನಾನು ಇದು ಒಂದೇ ಪ್ಲ್ಯಾನ್ ಮಾಡಿರೋದು. ಹಿ ಗಾಟ್ ಮಿ ಸೋ ಮಚ್ ಲೈಕ್ ಸಾರಿ, ಮಂಗಲಸೂತ್ರ, ಗೋಲ್ಡ್, ಆಲ್ ದಟ್. ಬಟ್ ನಾನು ಇದು ಒಂದೇ ಪ್ಲ್ಯಾನ್ ಮಾಡಿರೋದು. ನೋಡೋಣ, ಆ್ಯನಿವರ್ಸರಿ ದಿನ ಐಲ್ ಗೆಟ್ ಅ ಕೇಕ್ ಆ್ಯಂಡ್ ಆಲ್ ದ್ಯಾಟ್ ಅಷ್ಟೇ. ನಾನು ಇನ್ನೇನು ಸರ್ಪ್ರೈಸ್, ಇನ್ನೇನು ಎಕ್ಸ್ಟ್ರಾ ಗಿಫ್ಟ್ಸ್ ಏನು ಪ್ಲ್ಯಾನ್ ಮಾಡಿಲ್ಲ. ಗೊತ್ತಿಲ್ಲ ನೆಕ್ಸ್ಟ್ ಮಾಡ್ತೀನ ಏನು ಅಂತ. ಈ ಬ್ಲಾಗ್ ಅಂತೂ ಜಾಯಿನ್ ಮಾಡಲ್ಲ. ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ ನಿಮಗೆ. ಈಗ ಇದನ್ನ ಬಚ್ಚಿಡ್ಬೇಕು ನಾವು. ನಾನು ಎಲ್ಲಿ ಬಚ್ಚಿಟ್ಟಿದ್ದೆ ಗೊತ್ತಾ? ಐ ಜಸ್ಟ್ ಶೋ ಯು ಆಲ್. ದೆನ್ ವಾರ್ಡ್ರೋಬಲ್ಲಿ ಲಾಸ್ಟ್ ತೆಗೆದ್ರೆ ದೀಸ್ ಆರ್ ಆಲ್ ಮೈ ಮನೇಲಿ ಹಾಕ್ಕೊಳ್ಳೋ ಕ್ಲಾತ್ಸು. ಇದ್ರ ಒಳಗಡೆ ಇಟ್ಟಿದ್ದೆ ನಾನು. ಹಿಂಗೆ ಲೈಕ್ ದಿಸ್ ಆ್ಯಂಡ್ ಕ್ಲಾತ್ಸ್ ಬರುತ್ತೆ ಇಲ್ಲಿ ಅಷ್ಟೇ. ಎಸ್. And I'm gonna end this video here itself. I hope you all love watching this video. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.